ನಮಸ್ತೆ ವಿವರ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಈ ವಿಡಿಯೋದಲ್ಲಿ ನಾವು ಎಕ್ಸಸೈಸ್ 7.1ನಲ್ಲಿ 12ನಿಂದ 16ವರೆಗೂ ಸೊಲ್ಯೂಷನ್ಸು ಡಿಸ್ಕಸ್ ಮಾಡೋಣ. ಓಕೆ, ಇದ್ರ ಪ್ರೀವಿಯಸ್ ಪ್ರಾಬ್ಲಮ್ಸ್ ಸೊಲ್ಯೂಷನ್ಸು ನೀವು ಯಾರಾದರೂ ನೋಡಿಲ್ಲ ಅಂದರೆ ನೋಡಿ. ಆ್ಯಂಡ್ ಸ್ಕ್ರೀನಲ್ಲಿ ನಾನು ಈ ವಿಡಿಯೋದು ಲಿಂಕನ್ನು ನಿಮಗೆ ಟ್ಯಾಗ್ ಮಾಡ್ತೀನಿ, ನೋಡ್ಬೋದು. ಇನ್ನು 12th ಕ್ವಶನ್, ನಮಗೆ 12th ಕ್ವಶನ್ ಏನು ಕೊಟ್ಟಿದ್ದಾರೆ? I is equal to integration x³ plus 3x by 4 by square root of x into dx. ಓಕೆ, ನಿಮ್ಗೆ ಆಲ್ರೆಡಿ ಹೇಳಿದ್ದೆ ಪ್ರೀವಿಯಸ್ ಕ್ಲಾಸಲ್ಲಿ. ಸಪೋಸ್ ಈ ಟೈಪ್ ಆಫ್ ಏನಾದರೂ ಕೊಟ್ಟರೆ ಈ ಡಿ ಅನ್ನೋದು ಪ್ರತಿಯೊಂದು ಟರ್ಮ್ಗೂ ಡಿವೈಡ್ ಮಾಡುತ್ತೆ, ಸಪ್ರೇಟಾಗಿ ಡಿವೈಡ್ ಮಾಡುತ್ತೆ. ಓಕೆ, ಇದು ಗೊತ್ತಿದೆ ನಿಮಗೆ, ಬೇಸಿಕ್ ರೂಲ್. ಓಕೆ, ಇನ್ನೊಂದು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದರೆ ಇದನ್ನು ಎಕ್ಸ್ ರೇಸ್ ಟು ಪವರ್ 1/2 ಅಂತಲೂ ಬರೀಬೋದು. ಆ್ಯಂಡ್ ಇನ್ನೊಂದು ಈ ಫಾರ್ಮೇಟಲ್ಲಿ ಏನಾದರೂ ಇದ್ದರೆ ಇದನ್ನು ಎ ರೇಸ್ ಟು ಪವರ್ m-n ಅಂತ ಬರೀಬೋದು. ಸೇಮ್ ಇಲ್ಲೂ ಕೂಡ ಸಪ್ರೇಟಾಗಿ ಡಿವೈಡ್ ಮಾಡಿ ಇದನ್ನು ಎಕ್ಸ್ ರೇಸ್ ಟು ಪವರ್ 1/2 ಅಂತ ಬರೀತೀನಿ ಇಂಟು ಡಿ ಎಕ್ಸ್. 3 ಅನ್ನೋದು ಕಾನ್ಸ್ಟೆಂಟ್ ಆಚೆ ತಗೊಳ್ಳಿ, ಎಕ್ಸ್ ಬೈ x raised to power 1/2, okay, dx, okay, plus 4 and constant ಆಚೆ ತಗೊಳ್ಳಿ, 1 by x raised to power 1/2 into dx. ಓಕೆ, ಇವಾಗ ಈ ಫಾರ್ಮುಲಾ ಯೂಸ್ ಮಾಡಿದರೆ 3 minus 1/2 into dx plus 3x 1 minus 1/2 dx. ಓಕೆ, ನೆಕ್ಸ್ಟ್ ಪ್ಲಸ್ 4 ಡಿನಾಮಿನೇಟರಲ್ಲಿರೋದನ್ನ ನ್ಯೂಮರೇಟರ್ಗೆ ಕಳಿಸಿದ್ರೆ ಇದ್ರ ಪವರ್ ಏನಿದೆಯೋ ಅದು ನೆಗೆಟಿವ್ ಆಗುತ್ತೆ, ಎಕ್ಸ್ ರೇಸ್ ಟು ಪವರ್ -1/2 ಆಗುತ್ತೆ. ಪಾಸಿಟಿವ್ ಪವರು ನೆಗೆಟಿವ್ ಆಗುತ್ತೆ. ಓಕೆ, ಇಂಟು ಡಿ ಎಕ್ಸ್. ನೆಕ್ಸ್ಟು ಇದನ್ನು ಸಿಂಪ್ಲಿಫೈ ಮಾಡಿದರೆ ವಿ ಗೆಟ್ 5/2 ಬರುತ್ತೆ ಡಿ ಎಕ್ಸ್ ಪ್ಲಸ್ 3, ಇದು ನಮಗೆ ಎಕ್ಸ್ ರೇಸ್ ಟು ಪವರ್ 1/2 ಬರುತ್ತೆ. ಓಕೆ, ಡಿ ಎಕ್ಸ್ ಪ್ಲಸ್ 4 ಇಂಟಿಗ್ರೇಷನ್ ಎಕ್ಸ್ ರೇಸ್ ಟು ಪವರ್ -1/2 into dx. ನಿಮಗೆ ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ಪವರ್ n dx ಫಾರ್ಮುಲಾ ಗೊತ್ತಿದೆ, ಎಕ್ಸ್ ರೇಸ್ ಟು ಪವರ್ n+1/n+1. ಓಕೆ, n ಹತ್ರ 5/2 ಇದೆ, ಸಬ್ಸ್ಟಿಟ್ಯೂಟ್ ಮಾಡಿದರೆ ಎಕ್ಸ್ ರೇಸ್ ಟು ಪವರ್ 5/2 + 1/5/2 + 1 + 3. ಇಲ್ಲಿ n ಹತ್ರ 1/2 ಇದೆ, 1/2 + 1/1/2 + 1 + 4. ಓಕೆ, ಎಕ್ಸ್ ರೇಸ್ ಟು ಪವರ್ -1/2 + 1/-1/2 + 1. ಓಕೆ, ಇವಾಗ ಫರ್ದರ್ ಆಗಿ ಇದನ್ನು ಸಿಂಪ್ಲಿಫೈ ಮಾಡೋಣ. ಇದೇನಾಗುತ್ತೆ, ನಮಗೆ ಎಲ್ ಸಿ ಎಮ್ ತೊಗೊಂಡ್ರೆ ಎಕ್ಸ್ ರೇಸ್ ಟು ಪವರ್ 7/2/7/2 ಪ್ಲಸ್ 3 ಎಕ್ಸ್ ರೇಸ್ ಟು ಪವರ್ 3/2/3/2. ನೆಕ್ಸ್ಟು ಪ್ಲಸ್ 4 ಎಕ್ಸ್ ರೇಸ್ ಟು ಪವರ್ 1/2 ಇದು ನಮಗೆ 1/2 ಬರುತ್ತೆ, ಪ್ಲಸ್ ಕಾನ್ಸ್ಟೆಂಟ್ ಸಿ. ಮತ್ತು ಇದು ಫರ್ದರಾಗಿ ಸಿಂಪ್ಲಿಫೈ ಮಾಡೋಣ. ಇದು ರೆಸಿಪ್ರೋಕಲ್ ಆಗುತ್ತೆ ಡಿನಾಮಿನೇಟರ್ ನೋಡಿ. ಯಾವತ್ತಾದರೂ ಈ ಫಾರ್ಮೇಟಲ್ಲಿ ಏನಾದರೂ ಇದ್ದರೆ ನ್ಯೂಮರೇಟರಲ್ಲಿರೋದು ಹಾಗೇ ಇರುತ್ತೆ, ಬಟ್ ಇದು ಮಾತ್ರ ರೆಸಿಪ್ರೋಕಲ್ ಆಗುತ್ತೆ, d/c ಅಂತ ಬರ್ಕೊಬೇಕು. ಸೇಮ್ ಎಕ್ಸ್ ರೇಸ್ ಟು ಪವರ್ 7/2 ಹಂಗೆ ಇರುತ್ತೆ, ಬಟ್ ಇದು ಮಾತ್ರ ರೆಸಿಪ್ರೋಕಲ್ ಆಗುತ್ತೆ, 2/7 ಆಗುತ್ತೆ. ಪ್ಲಸ್ ಈ 3 ಕ್ಯಾನ್ಸಲ್ ಆಗುತ್ತೆ, 2 ಎಕ್ಸ್ ರೇಸ್ ಟು ಪವರ್ 3/2 ಮತ್ತು ಈ ರೆಸಿಪ್ರೋಕಲ್ ಆದರೆ 4 2 8 ಎಕ್ಸ್ ರೇಸ್ ಟು ಪವರ್ 1/2 ಪ್ಲಸ್ ಸಿ. ಇದು ನಮಗೆ ರಿಕ್ವೆಸ್ಟ್ ಮಾಡಿದರೆ 13th ಪ್ರಾಬ್ಲಮ್ ಏನಿದೆ, ಇಂಟಿಗ್ರೇಷನ್ ಆಫ್ x³ - x² ಪ್ಲಸ್ x - 1/x - 1 ಇಂಟು ಡಿ ಎಕ್ಸ್. ಇವಾಗ ಇದರಲ್ಲಿ ನೋಡಿ, ಇದರಲ್ಲಿ ನಾನು x² ಕಾಮನ್ ತೊಗೊತೀನಿ, ಅವಾಗ ಇದು x - 1 ಪ್ಲಸ್ ಇದರಲ್ಲಿ ಓನ್ಲಿ 1 ಮಾತ್ರ ಕಾಮನ್ ತೊಗೊತೀನಿ, ಸೇಮ್ x - 1 ಇರುತ್ತೆ, ಬೈ x - 1 ಇಂಟು ಡಿ ಎಕ್ಸ್. ಓಕೆ, ಫರ್ದರಾಗಿ ಮತ್ತೆ x - 1 ನ್ಯೂಮರೇಟರಲ್ಲಿ x - 1 ಕಾಮನ್ ತೊಗೊಂಡ್ರೆ x² ಪ್ಲಸ್ 1 ಆಗುತ್ತೆ, ಬೈ x - 1 ಇಂಟು ಡಿ ಎಕ್ಸ್. ಇವೆರಡು ಸೇಮ್ ಇರೋದ್ರಿಂದ ಕ್ಯಾನ್ಸಲ್ ಆಗುತ್ತೆ. ಇವಾಗ ನಮಗೆ ಇಂಟಿಗ್ರೇಷನ್ ಆಫ್ x² ಪ್ಲಸ್ 1 ಇಂಟು ಡಿ ಎಕ್ಸ್. ಇವಾಗ ಇಂಟಿಗ್ರೇಷನ್ ಆಫ್ x² dx
ಪ್ಲಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್. ಸೇಮ್ ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಪವರ್ ಆಫ್ ಎನ್ ಡಿ ಎಕ್ಸ್ ಫಾರ್ಮುಲಾ ಯೂಸ್ ಮಾಡಿ. ಓಕೆ, ಎನ್ ಹತ್ರ 2 ಇರೋದ್ರಿಂದ ಇದು ಎಕ್ಸ್ ಕ್ಯೂಬ್ ಬೈ 3 ಪ್ಲಸ್ ಇಂಟಿಗ್ರೇಷನ್ ಆಫ್ ಡಿ ಎಕ್ಸ್ ಏನಾಗುತ್ತೆ ಅಂದರೆ ಎಕ್ಸ್ ಆಗುತ್ತೆ. ಓಕೆ, ಪ್ಲಸ್ ಕಾನ್ಸ್ಟೆಂಟ್ ಸಿ. ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಇಂಟಿಗ್ರೇಷನ್ 1 ಮೈನಸ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇನ್ಸೈಡ್ ಮಲ್ಟಿಪ್ಲೈ ಮಾಡಿದರೆ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಮೈನಸ್ ಇಂಟಿಗ್ರೇಷನ್ ಎಕ್ಸ್ ಇಂಟು ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ನಿಮ್ಗೆ ಆಲ್ರೆಡಿ ಹೇಳಿದ್ದೀನಿ, ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಅಂದರೆ ಇಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಎಕ್ಸ್ ರೇಸ್ ಟು ಪವರ್ 1/2 ಅಂತ. ಓಕೆ, ಇಂಟು ಡಿ ಎಕ್ಸ್ ಮೈನಸ್ ಎಕ್ಸ್ ಇಂಟು ಎಕ್ಸ್ ರೇಸ್ ಟು ಪವರ್ 1/2 ಇಂಟು ಡಿ ಎಕ್ಸ್. ಓಕೆ, ಇದರ ಫಾರ್ಮುಲಾ ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ಪವರ್ ಆಫ್ ಎನ್ ಡಿ ಎಕ್ಸ್ ಎಕ್ಸ್ ರೇಸ್ ಟು ಪವರ್ ಆಫ್ n ಪ್ಲಸ್ 1/n+1. ಎನ್ ಹತ್ರ 1/2 ಇದೆ. ಎಕ್ಸ್ ರೇಸ್ ಟು ಪವರ್ 1/2 ಪ್ಲಸ್ 1/1/2 ಪ್ಲಸ್ 1 ಮೈನಸ್ ಬೇಸಸ್ ಸೇಮ್ ಇದೆ ನೋಡಿ. ಯಾವತ್ತೂ ಅಷ್ಟೇ ಈ ಫಾರ್ಮೇಟಲ್ಲಿ ಇದ್ದರೆ ಬೇಸಸ್ ಏನಾದರೂ ಸೇಮ್ ಇದ್ದರೆ ಪವರ್ಸ್ನ ಆ್ಯಡ್ ಮಾಡ್ಬೋದು. ಲಾಸ್ ಆಫ್ ಎಕ್ಸ್ಪೋನೆಂಟ್ಸ್. ಓಕೆ, ಅದನ್ನು ಯೂಸ್ ಮಾಡಿ ಇದನ್ನು ಸಿಂಪ್ಲಿಫೈ ಮಾಡಿದ್ರೆ, ಇಲ್ಲ ಲಾಸ್ ಆಫ್ ಇಂಡೈಸಸ್ ಯೂಸ್ ಮಾಡಿ ಇದೇನಾಗುತ್ತೆ, ಎಕ್ಸ್ ರೇಸ್ ಟು ಪವರ್ ಬೇಸಸ್ ಸೇಮ್ ಇದೆ, ಪವರ್ಸ್ ಇಲ್ಲಿ ಪವರ್ 1 ಇದೆ, 1 ಪ್ಲಸ್ 1/2 ಇಂಟು ಡಿ ಎಕ್ಸ್. ಇದನ್ನು ಸಿಂಪ್ಲಿಫೈ ಮಾಡಿದರೆ ಇದು 3/2/3/2 ಮೈನಸ್ ಇದು ಇಂಟಿಗ್ರೇಷನ್ ಆಫ್ ಎಕ್ಸ್ ರೇಸ್ ಟು ಪವರ್ ಆಫ್ 3/2 ಡಿ ಎಕ್ಸ್. ದಿಸ್ ಈಸ್ ಈಕ್ವಲ್ ಟು, ಇದು ರೆಸಿಪ್ರೋಕಲ್ ಆಗುತ್ತೆ, 2/3 ಎಕ್ಸ್ ರೇಸ್ ಟು ಪವರ್ ಆಫ್ 3/2 ಮೈನಸ್ ಇಂಟಿಗ್ರೇಷನ್ ಆಫ್ ದಿಸ್ ಏನಾಗುತ್ತೆ, ಎಕ್ಸ್ ರೇಸ್ ಟು ಪವರ್ ಆಫ್ 3/2 ಪ್ಲಸ್ 1/3/2 ಪ್ಲಸ್ 1 ಪ್ಲಸ್ ಕಾನ್ಸ್ಟೆಂಟ್ ಸಿ. ಫರ್ದರ್ ಸಿಂಪ್ಲಿಫೈ ಮಾಡಿದರೆ 2/3 ಎಕ್ಸ್ ರೇಸ್ ಟು ಪವರ್ ಆಫ್ 3/2 ಮೈನಸ್ ಇದೇನಾಗುತ್ತೆ ನಮಗೆ 5/2 ಆಗುತ್ತೆ. ಇದು ಸಿಂಪ್ಲಿಫೈ ಮಾಡಿದರೆ ಪ್ಲಸ್ ಸಿ. ನಾನು ಡೈರೆಕ್ಟಾಗಿ ಬರೀತೀನಿ, ಇದು ರೆಸಿಪ್ರೋಕಲ್ ಆಗುತ್ತೆ, 2/5 ಅಂತ ಬರ್ಕೊಬೋದು. ಓಕೆ, ಇದು ನಿಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ನೆಕ್ಸ್ಟು 15th ಕ್ವಶನ್. ಇಂಟಿಗ್ರೇಷನ್ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ 3x ಸ್ಕ್ವೇರ್ ಪ್ಲಸ್ 2x ಪ್ಲಸ್ 3 ಇಂಟು ಡಿ ಎಕ್ಸ್. ಓಕೆ, ಈ ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ಇನ್ಸೈಡ್ ಮಲ್ಟಿಪ್ಲೈ ಮಾಡಿ 3 ಸ್ಕ್ವೇರ್ ರೂಟ್ ಆಫ್ ಎಕ್ಸ್ ನಥಿಂಗ್ ಬಟ್ ಎಕ್ಸ್ ರೇಸ್ ಟು ಪವರ್ 1/2 ಎಕ್ಸ್ ಸ್ಕ್ವೇರ್ ಪ್ಲಸ್ 2 ಇಂಟು ಎಕ್ಸ್ ರೇಸ್ ಟು ಪವರ್ 1/2 ಎಕ್ಸ್ ಪ್ಲಸ್ 3 ಎಕ್ಸ್ ರೇಸ್ ಟು ಪವರ್ 1/2 ಇಂಟು ಡಿ ಎಕ್ಸ್. ಓಕೆ, ಮತ್ತೆ ಫರ್ದರ್ ಸಿಂಪ್ಲಿಫೈ ಮಾಡಿದರೆ 3 ಅನ್ನೋದು ಕಾನ್ಸ್ಟೆಂಟು, ಬೇಸಸ್ ಸೇಮ್, ಪವರ್ಸ್ ಆ್ಯಡ್ ಮಾಡಿದರೆ 1/2 ಪ್ಲಸ್ 2 ಇದೇನಾಗುತ್ತೆ, 2 2 4 4 ಪ್ಲಸ್ 1 5/2 ಆಗುತ್ತೆ. ಓಕೆ, ಪ್ಲಸ್ 2 ಕಾನ್ಸ್ಟೆಂಟ್, ಬೇಸಸ್ ಸೇಮು, ಪವರ್ಸ್ ಆ್ಯಡ್ ಮಾಡಿದರೆ ಎಕ್ಸ್ ರೇಸ್ ಟು ಪವರ್ 3/2 ಬರುತ್ತೆ. ಓಕೆ, ಪ್ಲಸ್ 3 ಇಂಟಿಗ್ರೇಷನ್ ಡಿ ಎಕ್ಸ್ ಬರುತ್ತೆ. ಇಲ್ಲಿ ಎಕ್ಸ್ ರೇಸ್ ಟು ಪವರ್ 1/2 ಇಂಟು ಡಿ ಎಕ್ಸ್. ಫಾರ್ಮುಲಾ ಯೂಸ್ ಮಾಡಿದರೆ ಎಕ್ಸ್ ರೇಸ್ ಟು ಪವರ್ 5/2 ಪ್ಲಸ್ 1/5/2 ಪ್ಲಸ್ 1. ಓಕೆ, ಪ್ಲಸ್ 2 ಎಕ್ಸ್ ರೇಸ್ ಟು ಪವರ್ 3/2 ಪ್ಲಸ್ 1/3/2 ಪ್ಲಸ್ 1 ಪ್ಲಸ್ 3 ಎಕ್ಸ್ ರೇಸ್ ಟು ಪವರ್ 1/2 ಪ್ಲಸ್ 1/1/2 ಪ್ಲಸ್ 1. ಸಿಂಪ್ಲಿಫೈ ಮಾಡಿದರೆ 3 ಇದು ನಮಗೆ 7/2/7/2 ಪ್ಲಸ್ 2 ಎಕ್ಸ್ ರೇಸ್ ಟು ಪವರ್ ಆಫ್ 5/2/5/2 ಪ್ಲಸ್ 3 ಎಕ್ಸ್ ರೇಸ್ ಟು ಪವರ್ ಆಫ್ 3/2/3/2. ಓಕೆ, ರೆಸಿಪ್ರೋಕಲ್ ಮಾಡಿದರೆ ಇಲ್ಲಿ 3 2 6/7 ಎಕ್ಸ್ ರೇಸ್ ಟು ಪವರ್ ಆಫ್ 7/2. ಇದು ರೆಸಿಪ್ರೋಕಲ್ ಮಾಡಿದರೆ 2 ಇಂಟು 2 4/5 ಎಕ್ಸ್ ರೇಸ್ ಟು ಪವರ್ ಆಫ್ 5/2. ಈ 3 ಕ್ಯಾನ್ಸಲ್ ಆಗುತ್ತೆ, ರೆಸಿಪ್ರೋಕಲ್ ಆದರೆ 2 ಎಕ್ಸ್ ರೇಸ್ ಟು ಪವರ್ ಆಫ್ 3/2 ಪ್ಲಸ್ ಕಾನ್ಸ್ಟೆಂಟ್ ಸಿ. ಓಕೆ, ಇದು ನಮಗೆ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಇನ್ನು ಇದರಲ್ಲಿ 16th ಕ್ವಶನ್ ನೋಡಿ ಏನಿದೆ, ಇಂಟಿಗ್ರೇಷನ್ 2x ಮೈನಸ್ 3 cos x ಪ್ಲಸ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇದೆ. ದಿಸ್ ಈಸ್ ನಥಿಂಗ್ ಬಟ್ ಇನ್ನು ಸಪ್ರೇಟಾಗಿ ಬರ್ತದೆ 2 ಇಂಟು ಇಂಟಿಗ್ರೇಷನ್ ಆಫ್ ಎಕ್ಸ್. ಓಕೆ, ಡಿ ಎಕ್ಸ್ ಮೈನಸ್ 3 ಕಾನ್ಸ್ಟೆಂಟ್ ಹಾಕಿ ತಗೊಳ್ಳಿ, ಕಾಸ್ ಎಕ್ಸ್ ಡಿ ಎಕ್ಸ್. ಓಕೆ, ಪ್ಲಸ್ ಇಂಟಿಗ್ರೇಷನ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಡಿ ಎಕ್ಸ್. ಓಕೆ, ನಿಮಗೆ ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಅಂದರೆ ಗೊತ್ತಿರಬೇಕು, ಸೈನ್ ಎಕ್ಸ್.
ಓಕೆ. ಆ್ಯಂಡ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಅಂದರೆ ಇ ರೇಸ್ ಟು ಪವರ್ ಆಫ್ ಎಕ್ಸ್. ಸಿಮಿಲರ್ಲಿ ಟು ಇಂಟಿಗ್ರೇಷನ್ ಆಫ್ ಎಕ್ಸ್, ಇಲ್ಲಿ ಎನ್ ಪ್ಲೇಸಲ್ಲಿ 1 ಇದೆ, ಇದು ನಮಗೆ ಎಕ್ಸ್ ಸ್ಕ್ವೇರ್ ಬೈ 2 -3 ಇಂಟಿಗ್ರೇಷನ್ ಆಫ್ ಕಾಸ್ ಎಕ್ಸ್ ಏನಾಗುತ್ತೆ ಸೈನ್ ಎಕ್ಸ್ ಪ್ಲಸ್ ಇಂಟಿಗ್ರೇಷನ್ ಆಫ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಪ್ಲಸ್ ಕಾನ್ಸ್ಟೆಂಟ್ ಸಿ 2 ಕ್ಯಾನ್ಸಲ್ ಆಗುತ್ತೆ. ಫೈನಲ್ ಆಗಿ ಎಕ್ಸ್ ಸ್ಕ್ವೇರ್ -3 ಸೈನ್ ಎಕ್ಸ್ ಪ್ಲಸ್ ಇ ರೇಸ್ ಟು ಪವರ್ ಆಫ್ ಎಕ್ಸ್ ಪ್ಲಸ್ ಸಿ. ಓಕೆ, ದಿಸ್ ಈಸ್ ಅವರ್ ರಿಕ್ವೈರ್ಡ್ ಆನ್ಸರ್ ಆಗುತ್ತೆ. ಓಕೆ, ಇದು ಗೊತ್ತಾಯಿತು ಅಂದ್ಕೊಂಡಿದ್ದೀನಿ. ನೆಕ್ಸ್ಟ್ ವೀಡಿಯೋದಲ್ಲಿ ರಿಮೈನಿಂಗ್ ಕ್ವಶನ್ಸ್ ಏನಿದೆಯೋ ಅದನ್ನು ನಾನು ನೆಕ್ಸ್ಟ್ ವೀಡಿಯೋದಲ್ಲಿ ಡಿಸ್ಕಸ್ ಮಾಡ್ತೀನಿ. ನಿಮಗೆ ಈ ವಿಡಿಯೋ ಏನಾದರೂ ಇಷ್ಟ ಆದರೆ ವಿಡಿಯೋಗೆ ಲೈಕ್ ಮಾಡಿ, ಶೇರ್ ಮಾಡಿ, ನಮ್ಮ ಚಾನಲ್ನ ಸಪೋರ್ಟ್ ಮಾಡಿ. ಎಲ್ಲರಿಗೂ ಧನ್ಯವಾದಗಳು. ಜೈ ಭುವನೇಶ್ವರಿ, ಜೈ ಕನ್ನಡ.